ಕೋವಾ ಅಮುಷ್ಯಾಂಗ್ರಿ ಸರೋಜರೇಣುಂ ವಿಸ್ಮರ್ತುಮೀಶೇತ ಪುಮಾನ್ ವಿಜಿಘ್ರನ್ ಯೋ ವಿಸ್ಫುರದ್ ಭ್ರೂವಿಟಪೇನ ಭೂಮೇರ್ಭಾರಂ ಕೃತಾಂತೇನ ತಿರಶ್ಚಕಾರ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 18ನೇ ಶ್ಲೋಕವನ್ನು ನಾವಿವತ್ತು ಕೇಳಬೇಕು. ಶ್ರೀಕೃಷ್ಣನ ಪಾದಕಮಲದ ಒಂದು ಧೂಳನ್ನು ಒಮ್ಮೆಯಾದರೂ ಜೀವಮಾನದಲ್ಲಿ ಆಸ್ವಾದಿಸಿದವನು ಮರೆತಾನೆ ಹೇಗೆ ಅದನ್ನು? ಅದೆಲ್ಲ ಅವನ ಮಹಾಮಹಿಮೆಗೆ ಸೂಚಕ. ಅವನು ಒಂದು ಬಾರಿ ತನ್ನ ಹುಬ್ಬನ್ನು ಕೊಂಕಿಸಿದರೆ ಏನೆಲ್ಲ ಬದಲಾವಣೆಗಳಾಗಿ ಹೋಗ್ತವೆ. ಭೂಮಿಗೆ ಭಾರರಾದಂಥ ದುರ್ಜನರನ್ನು ಅವನೇ ತನ್ನ ಹುಬ್ಬಿನ ಕೊಂಕಿನಿಂದ ತೊಲಗಿಸಿದ. ಹಾಗೆ ಸಂಹೃತರಾದವರಲ್ಲಿ ಕೇವಲ ದುರ್ಜನರು ಇರಲಿಲ್ಲ, ಸಜ್ಜನರು ಕೂಡ ಇದ್ದರು. ಶಿಶುಪಾಲ ಮೂಲತಃ ತನ್ನ ಭಕ್ತ, ಅಸುರಾವೇಶದಿಂದ ಏನೋ ತನ್ನನ್ನು ದ್ವೇಷಿಸಿದ್ದಾನೆ ಅನ್ನೋದನ್ನು ಕೃಷ್ಣ ಗುರುತಿಸಿದ. ಅವನು ಮಾಡಿದ ದ್ವೇಷವನ್ನು ಮರೆತ ಅವನಿಗೆ ಮುಕ್ತಿಯನ್ನು ಕೊಟ್ಟ. ಅಂಥ ಸಾಯುಜ್ಯ ಮುಕ್ತಿಯನ್ನ ಯೋಗಿಗಳು ಕೂಡ ಯೋಗಾಭ್ಯಾಸ ಇತ್ಯಾದಿಗಳನ್ನು ಮಾಡಿ ಪಡೀಲಿಕ್ಕೆ ಬಯಸ್ತಾರೆ. ಇಂಥ ಮಹನೀಯ ಕೃಷ್ಣ, ಅಂಥವನ ವಿಯೋಗವನ್ನ ನಾವೀಗ ಸಹಿಸಿಕೊಳ್ಬೇಕಾದ ಪ್ರಸಂಗ ಬಂದಿದೆ. ಇದು ನಮಗೆ ತೀವ್ರ ದುಃಖ ತಂದೊಡ್ಡಿದೆ ಅಂತಾನೆ ಉದ್ಧವ ವಿದುರನಿಗೆ. ಇಲ್ಲಿ ವಿಟಪ ಅನ್ನೋ ಶಬ್ದಕ್ಕೆ ಲೇಷ ಅಂತ ಅರ್ಥ ಮಾಡಿದ್ದಾರೆ. ವಿಸ್ಫುರದ್ ಭೂ ವಿಟಪೇನ, ಈ ಲೇಷ ಅಂತ ಅರ್ಥ ಮಾಡಿರೋರು ವಿಜಯಧ್ವಜರು ಮತ್ತು ಯಾದವಾರ್ಯರು. ವಿಸ್ಫುರತ್ ಅಂದ್ರೆ ಕೊಂಕುವುದು, ಕೊಂಕುವ ಭ್ರೂ ಅಂದ್ರೆ ಹುಬ್ಬು, ಅದರ ಒಂದು ವಿಟಪ ಅಂದ್ರೆ ಲೇಷ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಆದರೆ ವಿಟಪ ಅನ್ನೋ ಶಬ್ದಕ್ಕೆ ಮೂಲತಃ ಲೇಷ ಸಣ್ಣದು ಅನ್ನೋ ಅರ್ಥ ಇಲ್ಲ, ಚಿಕ್ಕದು ಅನ್ನೋ ಅರ್ಥ ಇಲ್ಲ. ಅವನ ಹುಬ್ಬಿನ ಸಣ್ಣ ಕುಣಿತ ಒಂದು ಈ ಭೂಭಾರ ಭೂತರಾದ ದುರ್ಜನರಿಗೆ ನಾಶಕಾಯಿತು ಅಂತ ಅನುವಾದ ಮಾಡಿದ್ದಾರಲ್ಲ, ಅನುವಾದ ಎಲ್ಲ ಸರಿಯೇ, ಆದರೆ ಸಣ್ಣದು ಅಂತ ಅದಕ್ಕೆ ನೇರವಾದ ಅರ್ಥ ಇಲ್ಲ. ಅದಕ್ಕೆ ಕೋಶಗಳಲ್ಲಿ ಅರ್ಥ ಇರುವುದು ವಿಟಪ ಅಂದರೆ ಚಿಕ್ಕ ಮೊಳಕೆ, ಚಿಕ್ಕ ಒಂದು ಚಿಗುರು ಅಂತ ಹೀಗೆಲ್ಲ. ಯಂಗ್ ಬ್ರಾಂಚ್ ಆಫ್ ಎ ಟ್ರೀ ಆರ್ ಕ್ರೀಪರ್, ಇದು ನಮಗೆ ಕೋಶಗಳಲ್ಲಿ, ಕೆಲವು ಇಂಗ್ಲಿಷ್ ಕೋಶಗಳಲ್ಲಿ ಕಾಣಿಸೋದು. ಕನ್ನಡ ಕೋಶಗಳಿಗೆ ಅನುಸಾರವಾಗಿ ಕೂಡ ಬಳ್ಳಿ, ಮರ ಮೊದಲಾದವುಗಳ ಶಾಖೆ, ರೆಂಬೆ ಮತ್ತು ಸಣ್ಣ ಸಣ್ಣ ಕುಡಿಗಳು, ಚಿಗುರುಗಳ ಗುಂಪು ಅಂತ ಹೀಗೆಲ್ಲ ಅರ್ಥ ಬರೆದಿದ್ದಾರೆ. ಲತೆ, ಬಳ್ಳಿ, ಮರ ಮೊದಲಾದವುಗಳ ಒಂದು ಬ್ರಾಂಚ್, ಶಾಖ ಅಂದ್ರೆ ಬ್ರಾಂಚ್, ಹೀಗೆ ಅರ್ಥ ಆಗ್ಬೋದು. ಅಥವಾ ರೆಂಬೆ ಮತ್ತು ಕುಡಿಗಳ ಗುಂಪು ಅಂತ ಅರ್ಥ ಆಗಬಹುದು. ಅದು ಚಿಕ್ಕ ರೆಂಬೆ, ಪಲ್ಲವ, ಚಿಗುರು ಅಂತ ಅರ್ಥ ಇರೋದ್ರಿಂದ ಚಿಗುರು ಅನ್ನೋದು ಸಣ್ಣದಾಗಿರ್ತದೆ, ಇನ್ನೂ ಕೂಡ ದೊಡ್ಡದಾಗಿರೋದಿಲ್ಲ. ಆದ್ದರಿಂದ ಇಲ್ಲೂ ಕೂಡ ಆ ಭ್ರೂ ವಿಟಪ ಅಂದ್ರೆ ಹುಬ್ಬೆಂಬ ಬಳ್ಳಿ ಅಂತ ಒಬ್ಬರು ಅರ್ಥ ಮಾಡಿದ್ದಾರೆ. ಕೋಶಗಳಲ್ಲೇ ಈ ಶ್ಲೋಕವು ಕೂಡ ಕಾಣಿಸ್ತದೆ. ಹೀಗೆಂಬ ಹುಬ್ಬೆಂಬ ಬಳ್ಳಿ ಅದು ಕುಣಿದಾಗ, ಕೊಂಕಿದಾಗ ಅಂತ ಹೀಗಾದರ ಅರ್ಥ. ಅಥವಾ ವಿಟಪ ಅನ್ನೋದಕ್ಕೆ ಎಳೆ ಒಂದು ಚಿಗುರು ಅಂತ ಅರ್ಥ ಬರ್ತದೆ. ಎಳೆ ಚಿಗುರು ಅಂದ್ರೆ ಅದು ಬಲಿತದ್ದಕ್ಕೆ ಹೋಲಿಸಿದರೆ ಚಿಕ್ಕದು, ಸ್ವಲ್ಪ ಲೇಷ ಅಂತ ಅರ್ಥ ಆಗ್ತದೆ. ಅಂತೂ ಲೇಷ ಅನ್ನೋ ಶಬ್ದ ವಿಟಪ ಎಂಬ ಶಬ್ದಕ್ಕೆ ನೇರವಾಗಿ ಬರುವ ಅರ್ಥ ಅಲ್ಲ. ಚಿಗುರು ಅಂತ ಅರ್ಥ ಇರೋದ್ರಿಂದ ಚಿಗುರು ಅಂದ್ರೆ ಅದು
ಬಹಳ ಅಲ್ಲ, ಚಿಕ್ಕದು. ಚಿಗುರಾಗಿದ್ದದ್ದು ಬಲಿತರೆ ಅದನ್ನು ದೊಡ್ಡದು ಬಹಳ ಅಂತ ಕರೀತಾರೆ, ದೊಡ್ಡದು ಅಂತ ಕರೀತಾರೆ. ಚಿಗುರು ಸಣ್ಣದಾದ್ರಿಂದ, ಎಳೆಯದಾದ್ರಿಂದ ಅದನ್ನು ಸಣ್ಣ ಕುಣಿತ, ಸಣ್ಣ ಕೊಂಕು ಅಂತ ಹೀಗೆ ಅರ್ಥ ನಾವು ಭಾವಾರ್ಥದ ದೃಷ್ಟಿಯಿಂದ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಆದರೆ ಶಬ್ದದ ದೃಷ್ಟಿಯಿಂದ ವಿಟಪ ಅಂದ್ರೆ ಚಿಕ್ಕದು ಅಂತ ಅರ್ಥ ಇಲ್ಲ. ಚಿಕ್ಕದು ಅನ್ನೋದಕ್ಕೆ ಅದು ವಾಚಕ ಅಲ್ಲ ಅಂತ ತಿಳ್ಕೋಬೇಕು. ಮುಂದೆ ಶ್ಲೋಕದಲ್ಲಿ ವಿಟಪೇನ ಕೃತಾಂತೇನ ಅಂತಿದೆ. ಕೃತಾಂತ ಅಂದ್ರೆ ಯಮ ಅಂತ ಅರ್ಥ. ಯಮ ಸರ್ವಕ್ಕೂ ನಾಶಕ ಆಗ್ತಾನೆ. ಹಾಗೆ ಈ ಹುಬ್ಬಿನ ಒಂದು ಸಣ್ಣ ಕೊಂಕು ಕುಣಿತ ಅನ್ನೋದು ಅದೇ ಇಲ್ಲಿ ಕೃತಾಂತ, ನಾಶಕ. ಭಾರಂ ಕೃತಾಂತೇನ ತಿರಸ್ಚಕಾರ, ಭೂಮಿಯ ಭಾರವನ್ನ ಈ ಹುಬ್ಬಿನ ಕೊಂಕೆಂಬ ಯಮನ ಮೂಲಕ ನಾಶಪಡಿಸಿದ ಈ ಭಗವಂತ ಅಂತ ಅಭಿಪ್ರಾಯ ಆಗ್ತದೆ. ವೀರರಾಗವರು, ಶ್ರೀಧರರು ಮೊದಲಾದವರು ಭ್ರೂಲತಾ ಅಂತಾನೆ ಅರ್ಥ ಬರೆದಿದ್ದಾರೆ. ಬಳ್ಳಿಯಂತಿರುವ ಆ ಹುಬ್ಬು. ಮುಂದಿನ 19ನೇ ಶ್ಲೋಕದಲ್ಲಿ ನಾವು ನೋಡ್ಬೇಕಾದ ವಿಷಯ ಏನೂ ಇಲ್ಲ. ಅಲ್ಲಿ ವಿಜಯಧ್ವಜರ ಟಿಪ್ಪಣಿಯಲ್ಲಿ ಅಸುರ ಅಪಿ ಯೇ ವಿಷ್ಣುಂ ಶಂಖಚಕ್ರ ಗದಾಧರಂ ಭಕ್ತಿಪೂರ್ವಂ ಅವೇಕ್ಷಂತೆ ಜ್ಞೇಯ ಭಾಗವತ ಅಪಿ ಅಂತ ಒಂದು ಶ್ಲೋಕ ಇದೆ. ಅದು ಬ್ರಹ್ಮಪುರಾಣದ ಶ್ಲೋಕ, ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಆದರೆ ಅದು ಮುಂದಿನ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ 24ನೇ ಭಾಗವತ ಶ್ಲೋಕವನ್ನು ವಿವರಿಸುವಾಗ ಬಂದ ಭಾಗವತ ತಾತ್ಪರ್ಯದ ಶ್ಲೋಕ. ಅದನ್ನು ವಿಜಯಧ್ವಜರು ಇಲ್ಲೇ ಉದ್ಧರಿಸಿದ್ದಾರೆ. ಅಸುರರಾದರೂ ಕೂಡ ಭಗವಂತನನ್ನ ಧ್ಯಾನಿಸಿದರೆ ಅವರನ್ನು ಭಾಗವತರು ಅಂತಲೂ ತಿಳಿಯಬೇಕು. ಇನ್ನು ಈ ಭಗವಂತನನ್ನ ಋಷಿಪುತ್ರರಾಗಿ ಹುಟ್ಟಿದವರು ಕೂಡ ಒಂದು ವೇಳೆ ದ್ವೇಷಿಸಿದರೆ ಅವರನ್ನ ದೈತ್ಯರು ಅಂತಲೇ ತಿಳಿಯಬೇಕು ಅಂತ ಅದು ಮಾತು ಬಂದಿದೆ. ಅದು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರುವುದು. ಅದನ್ನು ಇದೇ ವಿಜಯಧ್ವಜರು ಉದ್ಧರಿಸಿದ್ದಾರೆ. ಹೀಗೆ ಇವೆರಡು ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.